ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇದ್ಯಾಕೆ ನವ್ಯವರೇ ಹಿಂಗುರಾಯಿಸ್ತಾ ಇದ್ದೀರಾ ಅಂತ ಸುಭಾಷ ಕೇಳ್ತಿರ್ತಾನೆ. ಎರಡನೇ ಸತಿ ಹೇಳಿದ್ರೆ ಎಲ್ಲಿರ್ತೀನೋ ಅಲ್ಲಿಂದನೇ ಎದ್ದೋಗ್ತಾ ಇರ್ತೀನಿ ಅಂತ ನವ್ಯ ಹೇಳ್ತಾಳೆ. ದಿಟ ಹೇಳ್ಬೇಕಂದ್ರೆ ನನ್ನ ಬಾಯಾಗೆ ಸುಳ್ಳು ಅನ್ನೋ ಪದನೇ ಬರೋಕ್ಕಿಲ್ಲ ಬಿಡಿ ಅಂತ ಸುಭಾಷ ಹೇಳ್ತಿರುವಾಗ, ಸರಿ ಆಯಿತು ನೋಡ್ತೀನಿ ಬಿಡಿ ಅಂತ ನವ್ಯ ಹೇಳ್ತಾಳೆ. ಸುಭಾಷ ನವ್ಯ ಕೈಗಳನ್ನೇ ನೋಡ್ತಿರ್ತಾನೆ. ಯಾಕೆ ಆಗ ನೋಡ್ತಾ ಇದ್ದೀರಾ ಅಂತ ನವ್ಯ ಕೇಳ್ತಿರ್ತಾಳೆ. ಏನೂ ಇಲ್ಲ, ನಿಮ್ಮ ಮುಖ ಮಾತ್ರ ಸುಂದರವಾಗಿಲ್ಲ, ನಿಮ್ಮ ಕೈನೂ ಅಷ್ಟೇ ಸುಂದರವಾಗೈತೆ. ಈ ಕೋಮಲವಾದ ಕೈನ ನಾನು ಒಂದೇ ಒಂದ್ಕಿತ ಮುಟ್ಬೋದೆ? ನೀವು ಬೇಡ ಅಂದರೆ ಬೇಡ ಅಂತ ಸುಭಾಷ ಹೇಳ್ತಿರ್ತಾನೆ. ಪರ್ಮಿಷನ್ ಗ್ರಾಂಟೆಡ್ ಅಂತಾಳೆ ನವ್ಯ. ನವ್ಯ ಕೈ ಹಿಡ್ಕೊಂಡು, ಇಂಥ ಕೋಮಲವಾದ ಕೈನ ಮುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಬಿಡ್ರಿ ಅಂತ ಹೇಳ್ತಿರ್ತಾನೆ ಸುಭಾಷ. ಓ ಪರವಾಗಿಲ್ಲ, ತುಂಬ ಚೆನ್ನಾಗೇ ಫ್ಲರ್ಟ್ ಮಾಡ್ತೀರಾ ಅಂತ ನವ್ಯ ಹೇಳ್ತಿರ್ತಾಳೆ. ಅಯ್ಯೋ ಹಂಗೇನಿಲ್ಲ ಅಂತ ಸುಭಾಷ ಹೇಳ್ತಿರ್ತಾನೆ. ಅದೆಲ್ಲ ಇದ್ರೇನೆ ಚೆನ್ನಾಗಿರೋದು. ನೀವು ಕಂಟಿನ್ಯೂ ಮಾಡಿ ಅಂತಾಳೆ ನವ್ಯ. ಈ ಸುಂದರವಾದ ಬೆರಳುಗಳಿಗೆ ನಾನು ಒಂದೇ ಒಂದು ಉಡುಗೊರೆ ತಂದಿದ್ದೀನಿ ಅಂತ ಸುಭಾಷ ಹೇಳ್ತಿರ್ತಾನೆ. ಎಲ್ಲಿ ಅಂತಾಳೆ ನವ್ಯ. ಜೋಬಲ್ಲಿರೋ ಉಂಗ್ರನ ಎತ್ತಿ ತೋರಿಸಿ ಉಂಗ್ರ ಹಾಕಿ ಕೈಗೆ ಮುತ್ತಿಡ್ತಾನೆ ಸುಭಾಷ. ಉಂಗ್ರನ್ ನೋಡಿ ನವ್ಯ, ಪರವಾಗಿಲ್ಲ, ನಿಮ್ಮ ಟೇಸ್ಟು ಚೆನ್ನಾಗೇ ಇದೆ, ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಅಂತ ಹೇಳ್ತಾಳೆ. ಇದೇ ಖುಷಿನಾಗೆ ನಿಮ್ಮನ್ನ ಸ್ವೀಟಿ ಅಂತ ಕರಿಬೋದೆ ಅಂತ ಸುಭಾಷ ಕೇಳ್ತಾನೆ. ಕರಿಬೋದು, ನೋ ಪ್ರಾಬ್ಲಮ್ ಅಂತಾಳೆ ನವ್ಯ. ಥ್ಯಾಂಕ್ ಯು ಸ್ವೀಟಿ ಅಂತ ಸುಭಾಷ ಹೇಳಿ, ಹೊಸಿ ಕೊಬ್ಬು ಕೋಪ ಎಲ್ಲ ಜಾಸ್ತಿನೇ ಅದೇ. ಇರಲಿ, ಹೆಂಗೆ ಪಳಗಿಸ್ಕೋಬೇಕಂತ ನಂಗೆ ಸಂದಾಗೆ ಗೊತ್ತದೆ. ಇಂಥವಳನ್ನ ಎಷ್ಟು ಜನನ ನೋಡಿಲ್ಲ ನಾನು ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾನೆ ಸುಭಾಷ. ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತಾಳೆ ನವ್ಯ. ಏನೂ ಇಲ್ಲ ಸ್ವೀಟಿ ಅಂತ ಸುಭಾಷ ಹೇಳ್ತಾನೆ. ಇತ್ತ ಸ್ನಾನ ಮಾಡಿಕೊಂಡು ವಿದ್ಯಾ ಬರ್ತಿದ್ರೆ ಅಡ್ಡ ಹಾಕಿ ನಿಂತ್ಕೊತಾಳೆ ಸರೋ. ದಾರಿ ಬಿಡದೆ ಅತ್ತ ಇತ್ತ ಅಂತ ಅಡ್ಡಾಡ್ತಿರ್ತಾಳೆ. ಇತ್ತ ಅವಳನ್ನ ಈ ಪಕ್ಕ ನಿಲ್ಲಿಸಿ ಹೋಗ್ತಾಳೆ ವಿದ್ಯಾ. ತಲೆಗೆ ಹೊಡಿತಾಳೆ ಸರೋ. ಅವ್ವ ಅಂದ್ಕೊಂಡು ಕೈ ಎತ್ಕೊಂಡು ಹೋಗ್ತಾಳೆ ವಿದ್ಯಾ. ವಿಶ್ ಹ್ಯಾಪಿ ಬರ್ಡೇ ಅಂತ ತಬ್ಕೊಂಡು ಹಗ್ ಮಾಡಿ ಬರ್ತ್ಡೇ ವಿಶಸ್ನ ಹೇಳ್ತಾಳೆ ಸರೋ. ಥ್ಯಾಂಕ್ ಯು ಸರೋ ಅಂತ ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ. ಅಕ್ಕ, ಇವತ್ತು ನಿನಗೆ ಸ್ಪೆಷಲ್ ಡೇ, ಏನು ಇವತ್ತು ಪ್ಲ್ಯಾನು ಅಂತ ಸರೋ ಕೇಳ್ತಾಳೆ. ಏನಿರ್ತದೆ ಸರೋ, ದಿನಾಲೂ ಕೆಲ್ಸಕ್ಕೋಗಿ ಅಲ್ಲಿಂದ ಕಾಲೇಜ್ಗೆ ಹೋಗ್ತೀನಿ ಆಟೆಯ ಅಂತ ವಿದ್ಯಾ ಹೇಳ್ತಾಳೆ. ಅಕ್ಕ, ಇವತ್ತು ನಿನ್ನ ಹುಟ್ಟಿದಬ್ಬ ಕಣೆ, ಇವತ್ತು ಒಂದಿನಾದ್ರೂ ಇಲ್ಲೇ ಇರೆ ಅಂತ ಸರು ಹೇಳ್ತಾಳೆ. ಇಲ್ಲಿದ್ದು ಏನು ಮಾಡಬೇಕು ಸರು? ಇಲ್ಲಿದ್ದು ಮನಸ್ಸಿಗೆ ನೋವು ಮಾಡ್ಕೊಳೋದಕ್ಕಿಂತ ಕೆಲಸ ಮುಗಿಸಿ ಕಾಲೇಜಿಗೆ ಹೋದ್ರೆ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಇದ್ರೆ ಒಂಥರ ನೆಮ್ಮದಿ ಸಿಗ್ತೈತೆ ಮನಸ್ಸಿಗೆ ಅಂತ ವಿದ್ಯೆ ಹೇಳ್ತಾಳೆ. ಏನಕ್ಕ ಹಿಂಗೆ ಮಾತಾಡ್ತಾ ಇದೀಯಾ? ಅಕ್ಕ, ಇದು ನಿನ್ನ ಮದುವೆ ಆದಮೇಲೆ ಮೊದಲನೇ ಕಿತ ಬರ್ತಡೇ ಬರ್ತೈತೆ ಅಂತ ಸರು ಹೇಳ್ತಾಳೆ. ಹೋದ ವರ್ಷ ನಾನೇನೂ ನಿರೀಕ್ಷೆ ಮಾಡಲಿರಲಿಲ್ಲ. ನಿಮ್ಮ ಭಾವ ಬಂದು ಸೀರೆ ಕೊಟ್ಟು ಮೊದಲನೇ ಕಿತ ಕೇಕ್ ಕಟ್ ಮಾಡಿಸಿದ್ರು. ಅದನ್ನು ನನ್ನ ಜೀವನದಲ್ಲೇ ಮರೆಯೋಕ್ಕಾಗ್ದಿರೋ ದಿನ ಮಾಡಿದ್ರು. ಹಿಂದಿಂದೆಲ್ಲ ನೆನ್ಸ್ಕೊತಿರ್ತಾಳೆ ವಿದ್ಯಾ. ಪಟಾಕಿ ಹೊಡೆದು ಹ್ಯಾಪಿ ಬರ್ಡೇ ಆಚರಿಸಿದ್ದು, ಭದ್ರ ವಿಶ್ ಮಾಡಿದ್ದು ಎಲ್ಲ ನೆನ್ಸ್ಕೊತಿರ್ತಾಳೆ ವಿದ್ಯಾ. ಆದರೆ ಇವತ್ತು ನನ್ನ ಬರ್ತ್ಡೇ ಅನ್ನೋದು ಗೆಪ್ತಿಗಿಲ್ದೆ ಹೆಂಗೆ ಮಲ್ಗವ್ರೆ ನೋಡು ಸರು. ಹಿಂಗಿರ್ಬೇಕಾದ್ರೆ ಇಲ್ಲೇ ಇದ್ದರೆ ಮನ್ಸಿಗೆ ಶಾನೆ ನೋವಾಗ್ತದೆ. ಅದಕ್ಕೆ ಕಾಲೇಜ್ಗೆ ಹೋಗೋದೇ ವಾಸಿ. ನಿರೀಕ್ಷೆನೇ ಇಲ್ಲದೆ ಇದ್ದಾಗ ಸರ್ಪ್ರೈಸ್ ಕೊಡೋ ಖುಷಿಗಿಂತ ನಿರೀಕ್ಷೆ ಇದ್ದು ನೆಗ್ಲೆಕ್ಟ್ ಮಾಡಿದ್ರೆ ಮನಸ್ಸಿಗೆ ಶಾನೆ ನೋವು ಕೊಡ್ತದೆ ಸರು ಅಂತ ವಿದ್ಯೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಅಜ್ಜಮ್ಮ ಓಡ್ ಬಂದು ಅಲ್ಲಲ್ಲಿ ನಿಂತ್ಕೊಂಡು, ಚಂಪಿ, ಮೋಹನ, ಲೇ ಕೋಟ್ಲೆ, ಎಲ್ಲಿದ್ದೀರಿ? ಬಿರ್ಬಿರ್ನೆ ಬನ್ನಿ ಬನ್ನಿ ಬನ್ನಿ, ಬಾರ್ಲಾ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಅತ್ತೆ, ಯಾಕೆ ಹಿಂಗೆ ಕೂಗ್ತಾ ಇದ್ದೀರಿ ಅಂತಾಳೆ ಮೋಹನ. ಅಜ್ಜವೋ, ನನಗಲ್ಲಿ ಮುಖ್ಯವಾದ ಕೆಲಸ ಇತ್ತು ಗೊತ್ತೇ, ಯಾಕೆ ಒಳ್ಳೆ ಸೂರ್ಯ ಕಿತ್ತೋದು ಹಂಗೆ ಬಡ್ಕೊತಾ ಇದ್ದಿ ಅಂತ ಕೋಟ್ಲೆ ಹೇಳ್ತಾನೆ. ನಿನ್ನ ಮುಖ್ಯವಾದ ಕೆಲಸ ಏನು ಅಂತ ಕಂಡೀವ್ನಿ, ಸುಮ್ಮನೆ ನಿತ್ಕ. ಇವತ್ತೇನು ವಿಶೇಷ ಅಂತ ಗೊತ್ತಾ ನಿಮಗೆಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ವಿಶೇಷನೇ ಏನಜ್ಜವ್ವ? ನಿನ್ನ ಮದುವೆ ಆದ ದಿನನೇ ಅಂತ ಕೋಟ್ಲೆ ಹೇಳ್ತಿದ್ರೆ ಅಜ್ಜಮ್ಮ ನಾಚ್ಕೊತಿರ್ತಾಳೆ. ಅಜ್ಜಯ್ಯ ಏನಾದರೂ ಗೆಪ್ತಿಗೆ ಬರ್ತಾವ್ರಾ ಹೆಂಗೆ ಅಂತ ಕೋಟ್ಲೆ ಕೇಳ್ತಾನೆ. ಇವನೊಬ್ಬ ಹೆಸ್ರಿಗೆ ತಕ್ಕದಂಗೆ ಆಡ್ತಾನೆ. ಲೈ ದಡ್ ನನ್ನ ಮಗನೇ, ಇವತ್ತು ನಮ್ಮ ವಿದ್ಯಾನ ಹುಟ್ಟಿದಬ್ಬ ಕಂಡ್ಲಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಈ ವಿಷಯನ ಅಮ್ಮಮ್ಮ, ನಾನು ಆಗಲೇ ಒತ್ತರನೇ ಎದ್ದು ವಿಶ್ ಮಾಡಿದೆ ಅಂತಾಳೆ ಚಂಪಾ. ಆಗಲೇ 1 ವರ್ಷ ಆಗೋಯ್ತಾ ಅಜ್ಜವ್ವ? ಓದ್ಕಿತ್ತ ನಮ್ಮ ಅತ್ಕೆಮ್ಮನ ಬರ್ತಡೇ ಮಾಡಿದ್ದು ನಮ್ಮ ಅಣ್ತಮ್ಮ ಕಣ್ಣಲ್ಲಿ ಕಟ್ದಂಗೆ ಅದೇ. ಆದರೆ ಅವತ್ತು ಅಣ್ತಮ್ಮ ಅತ್ಕೆಮ್ಮನ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದ ಅಂತ ಕೋಟ್ಲೆ ಹೇಳ್ತಾನೆ. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ ಅತ್ತೆ, ಈಗಲೇ ಒಂದು ಫೋನ್ ಮಾಡಿ ವಿಶ್ ಮಾಡ್ತೀನಿ ಅಂತಾಳೆ ಮೋಹನ. ಫೋನ್ ತಗೊತಾಳೆ. ಇರಿ, ನಾನು ಈಗಲೇ ಒಂದು ಫೋಟೋ ಸ್ಟೇಟಸ್ಗೆ ಹಾಕ್ಬಿಡ್ತೀನಿ ಅಂತ ಕೋಟ್ಲೆ ಫೋನ್ ತೆಗಿತಾನೆ. ಇಬ್ರು ಫೋನ್ನ ಬಿಡಿ. ಓಹೋ, ಇವಳು ಫೋನ್ ಮಾಡ್ತಾಳಂತೆ, ಇವನು ಫೋಟೋ ತಕೊಂಡು ಸ್ಟೇಟಸ್ಗೆ ಹಾಕ್ತಾನಂತೆ. ಫೋನ್ ಬಂದು ಎಲ್ಲ ಇದರಲ್ಲೇ ಮಾಡಂಗಾಗ್ಬಿಟ್ಟಿದೆ. ಎಲ್ಲ ಫೋನಲ್ಲೇ ಆಗೋಗ್ಬಿಟ್ರೆ ಸಂಬಂಧ ಉಳಿಯೋದೆಂಗೆ, ಬೆಳೆಯೋದೆಂಗೆ? ಈಗಿನ ಕಾಲದವಕ್ಕೆ ಸಂಬಂಧ ಅನ್ನೋದೇ ಒಂದು ವ್ಯವಹಾರನೇ ಆಗ್ಬಿಟ್ಟದೆ. ತಮ್ಮ ಅವಶ್ಯಕತೆ ತಕ್ಕನಂಗೆ ಬಳಸ್ಕೊಳ್ಳೋದಕ್ಕೆ ನಿಂತ್ಕೊಬಿಟ್ಟವ್ರೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನೀನು ಹೇಳೋದೇನೋ ಒಪ್ಕೊಂತೀನಿ ಅಜ್ಜವ್ವ, ಆದರೆ ಅವರಿಬ್ಬರ ಮಧ್ಯೆ ಸಂಬಂಧನೇ ಸರಿ ಇಲ್ವಲ್ಲ, ಅದಕ್ಕೆ ಹೇಳು ಅಂತಾನೆ ಕೋಟ್ಲೆ. ಅವರಿಬ್ಬರು ಸಂಬಂಧ ಸರಿ ಇಲ್ಲದೆ ಹೋದ್ರೆ
ನಾವು ಮಾಡೋಣ ಬಿಡು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಲ್ಲತ್ತೆ ನಾವೆಲ್ಲ ಸೇರ್ಕೊಂಡು ಊಟದ ಹಬ್ಬ ಮಾಡಿದ್ರೆ ಭದ್ರ ಕೋಪ ಮಾಡ್ಕೊಂಡು ಕೂಗಾಡಿದ್ರೆ ಆಮೇಲೆ ನಿಮ್ಮ ಮಗನು ಏನಾದರೂ ಬೈದ್ರೆ ಏನು ಮಾಡೋದು ಅಂತಾಳೆ ಮೋಹನ. ಹಂಗೇನೋ ಆಗಕ್ಕಿಲ್ಲ ಬಿಡು. ಅದು ಅಲ್ಲದೆ ನಮ್ಮ ಭದ್ರನ್ಗೆ ಈ ವಿದ್ಯೆ ಮೇಲೆ ಮೊದಲಿನಷ್ಟು ಕೋಪ ಉಳ್ಕೊಂಡಿಲ್ಲ. ಶಿವರಾಮ್ನು ಇಂಥದಕ್ಕೆಲ್ಲ ಏನು ಮಾತಾಡೋಕ್ಕಿಲ್ಲ. ಈಗ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಕಾಳಜಿ, ಅಕ್ರೆಯಿಂದ ಪ್ರೀತಿಯಿಂದ ಇಬ್ರಿಗೂ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಆದರೆ ಈ ಬಿಗುಮಾನ ಅನ್ನೋದಿದೆ ನೋಡಿ, ಅದು ಒಬ್ಬರನ್ನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವೇ ಸೇರ್ಕೊಂಡು ಆಚರಣೆ ಮಾಡಿಬಿಡುವ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ ಹೇಳ್ತಿರೋದು ಸರಿಯಾಗೇ ಅದೇ, ಹಂಗೆ ಮಾಡಿದ್ರೆ ಯಾರು ಏನೂ ಕೇಳೋಕ್ಕಿಲ್ಲ ಅಂತ ಚಂಪಾ ಹೇಳ್ತಾಳೆ. ಅದಕ್ಕೆ ಯಾರಿಗೂ ಗೊತ್ತಾಗ್ದಿದ್ದಂಗೆ ಅದೇನೋ ಹೇಳ್ತಾರಲ್ಲ ಪ್ರೈಝು ಅಂತ ಇರ್ತಾಳೆ ಅಜ್ಜಮ್ಮ. ಅಜ್ಜಮ್ಮ ಅದು ಪ್ರೈಸ್ ಅಲ್ಲ, ಸರ್ಪ್ರೈಸು ಅಂತ ಕೊಟ್ಲೆ ಹೇಳ್ತಾನೆ. ಅಯ್ಯೋ ಯಾವುದೋ ಒಂದು ಪ್ರೈಸು, ಸುಮ್ಮನಿರೋ. ಯಾರಿಗೂ ಹೇಳ್ದಂಗೆ ನಾವೇ ಎಲ್ಲ ಸೇರ್ಕೊಂಡು ವ್ಯವಸ್ಥೆ ಮಾಡುವ. ಯಾರೇನಾದರೂ ಹೇಳಿದ್ರೆ ನೋಡೋ ಬಿಡ್ತೀನಿ ಅಂತಾಳೆ ಅಜ್ಜಮ್ಮ. ಸೂಪರ್ ಅಜ್ಜಮ್ಮ, ನೀನು ಹೇಳ್ದಂಗೆ ಮಾಡಿ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಬಿಡುವ. ಅದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಬರ್ತೀನಿ ಅಂತ ಕೊಟ್ಲೆ ಹೇಳ್ತಾನೆ. ಸರಿ ಅದೇ ಉಸಿರು ಬುಡ್ಡೆ ಸ್ವಲ್ಪ ಹೆಚ್ಚಾಗೆ ತಗೊಬಂದ್ಬಿಡು, ಎಲ್ಲ ಕಡೆಯನ್ನು ಕಟ್ಬಿಟ್ಟು ಹಬ್ಬನೇ ಮಾಡ್ಬಿಡೋಣ ಅಂತ ಅಜ್ಜಮ್ಮ ಹೇಳಿ ಖುಷಿ ಪಡ್ತಿರ್ತಾರೆ. ಸರಿ ಅಜ್ಜವ್ವ ಅಂತಾನೆ ಕೊಟ್ಲೆ. ಇತ್ತ ಸರು ಪರಕೆ ಕಡ್ಡಿ ಇಟ್ಟು ಕಿವಿಗೆ ಎಬ್ರಿಸ್ತಿರ್ತಾರೆ ಭದ್ರನ್ನ. ಭದ್ರ ಎದ್ದು ಕುತ್ಕೊಂತಾನೆ. ಗುಡ್ ಮಾರ್ನಿಂಗ್ ಬಾವ ಅಂತಾಳೆ ಸರೋ ಗುಡ್ ಮಾರ್ನಿಂಗ್. ಏನ್ ಸರೋ ಒತ್ತಾರನೆ ಬಂದ್ಬಿಟ್ಟಿದ್ಯಾ, ಎಲ್ಗಾದ್ರೂ ಹೋಗ್ಬೇಕಾಗಿತ್ತೆ ಅಂತಾನೆ ಭದ್ರ. ಇಲ್ಲ ಬಾವ, ಆದ್ರೆ ಇವತ್ತು ಒಂದು ವಿಶೇಷವಾದ ದಿನ, ಅದು ನಿಮ್ಗೆ ಗೆಪ್ತಿಗಾದೆ ಅಲ್ವೇ ಅಂತ ಸರು ಹೇಳ್ತಾಳೆ. ಭದ್ರ ನೆನ್ಪು ಮಾಡ್ಕೊಂತಿರ್ತಾನೆ. ಇವತ್ತು ನಿಮ್ಮ ಅಕ್ಕನ ಹುಟ್ಟಿದಬ್ಬ, ಈ ದಿನವ ನಾನು ಹೆಂಗ್ ಮರೆಯೋಕ್ಕಾಗ್ತದೆ ಹೇಳು. ಹೋದ್ ಸತಿ ಹೋಗಿ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿದ್ದನ್ನು ನೆನ್ಪು ಮಾಡ್ಕೊತಿರ್ತಾನೆ ಭದ್ರ ಮನಸ್ಸಿನಲ್ಲೇ ಅನ್ಕೊಂಡು. ಭಾವ ಏನಾದರೂ ಗೆಪ್ತಿಗೆ ಬಂತೆ ಅಂತಾಳೆ ಸರು. ವಿಶೇಷವಾದ ದಿನವೇ, ಹಬ್ಬ ಅಂಥದ್ದೇನೂ ಇಲ್ಲ ಅಲ್ಲ ಸರು ಅಂತಾನೆ ಭದ್ರ. ಭಾವ ಸರಿಯಾಗಿ ಗೆಪ್ತಿ ಮಾಡ್ಕೊಳ್ಳಿ, ಹೋದ ವರ್ಷ ಇದೇ ದಿನ ಸಂಜೆ ಹೊತ್ತಿಗೆ ನಮ್ಮ ಮಟ್ಟಿಗೆ ಬಂದಿದ್ರಿ ನೀವು, ಗೆಪ್ತಿಗೆ ಬಂತೆ ಅಂತಿರ್ತಾಳೆ ಸರು. ಏನು ಹೇಳ್ತಾ ಇದೆಯಾ ಸರು, ನಾನು ನಿಮ್ಮೂರಿಗೆ ಬಂದಿದ್ನೆ, ಯಾಕೆ ಬಂದಿದ್ದೆ ಗೊತ್ತಾಗ್ತಾ ಇಲ್ವಲ್ಲ ಸರು ಅಂತ ಭದ್ರ ಹೇಳ್ತಾನೆ. ನಿಜವಾಗ್ಲೂ ನಿದ್ದೆ ಮಾಡೋರ್ನ ಎಬ್ಬರಿಸ್ಬೋದಂತೆ ಭಾವ, ಆದ್ರೆ ನಿದ್ದೆ ಮಾಡೋರ್ ಥರ ನಾಟಕ ಮಾಡ್ತಾರಲ್ಲ ಅವ್ರನ್ನ ಎಬ್ಬಸಕ್ ಆಗಕ್ಕಿಲ್ವಂತೆ. ಹೋದ ವರ್ಷ ಇದೇ ದಿನ ಕೇಕು ಸೀರೆ ಎಲ್ಲ ನಮ್ಮ ಅಕ್ಕನ ಕೈ ಕೊಟ್ಟು ಅವಳ ಕೈಲಿ ಕೇಕ್ ಕಟ್ ಮಾಡಿಸಿ ಅವಳ ಲೈಫಲ್ಲೇ ಮರೆಯೋಕೆ ಆಗದೆ ಇರೋ ಥರ ಸರ್ಪ್ರೈಸ್ ಕೊಟ್ಟಿದ್ರಿ. ಅದನ್ನ ಬಿರಿನೇ ಮರ್ತೋಗ್ಬಿಟ್ಟಿದ್ದೀರಾ ಭಾವ. ಹೋಗ್ಲಿ ಬಿಡಿ ಭಾವ, ನಿಮ್ಗೆ ನೆನಪಿರಿಲ್ಲ, ನಾನೇ ನೆನ್ಪು ಮಾಡಿದೆ ಅಂತ ತಿಳ್ಕೊಳ್ಳಿ. ಮತ್ತೆ ಈ ಸತಿ ಏನು ಗಿಫ್ಟ್ ಕೊಡಿಸ್ತೀರಾ, ಹೆಂಗೆಲ್ಲ ಸರ್ಪ್ರೈಸ್ ಕೊಡ್ತೀರಾ, ಯಾಕೆ ಭಾವ ಮಾತಾಡಿ ಅಂತ ಹೇಳ್ತಿರ್ತಾಳೆ ಸರೋ. ನೋಡ್ ಸರೋ, ಇವತ್ತಿನ ಡೇಟ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನ್ಗೆ ಯಾರ ಬರ್ತ್ಡೇನು ಗೆಪ್ತಿಗಿಲ್ಲ. ಮೇ 10ನೇ ತಾರೀಕು ನಿನ್ನ ಹುಟ್ಟಿದ್ದಬ್ಬ ಅಲ್ವೇ, ಅವತ್ತು ನೋಡ್ಕೊಂಡು ಬಿಡು ಅಂತ ಭದ್ರ ಹೇಳ್ತಾನೆ. ಅಲ್ಲ ಭಾವ, ಮೇ 10ನೇ ತಾರೀಕು ನನ್ನ ಬರ್ತ್ಡೇ ಅಂತ ಗೆಪ್ತಿಗಿಕೊಂಡಿರೋ ನೀವು ನಮ್ಮ ಅಕ್ಕನ ಬರ್ತ್ಡೇನೇ ಮರ್ತೋಗ್ತೀರಾ, ನೆನ್ಪಿದ್ರುವೆ ಬಿಗುಮಾನ ಅಡ್ಡ ಬಂದು ಆಟ ಮಾಡ್ತಾ ಇದ್ದೀರಲ್ವೇ ಅಂತ ಸರು ಹೇಳ್ತಾಳೆ. ನನಗೆ ಯಾವ ಆಟನೂ ಇಲ್ಲ ಸರೋ ಅಂತ ಭದ್ರ ಹೇಳ್ತಾನೆ. ಸರೋ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಬರ್ತಾಳೆ ವಿದ್ಯಾ ಹೋಗ್ತಿದ್ರೆ ವಿದ್ಯಾ ಅಂತ ಕೂಗ್ತಾನೆ ಭದ್ರ. ವಿಶ್ ಮಾಡ್ತಾನೆ ಅಂತ ಖುಷಿಯಲ್ಲಿರ್ತಾಳೆ ವಿದ್ಯಾ. ಮತ್ತೆ ತಿರುಗಿ ಅದೇನು ಅಂತ ಹೇಳಿ ಅಂತ ಕೇಳ್ತಾಳೆ ವಿದ್ಯಾ. ಅದು ಅಂತಿರ್ತಾನೆ ಭದ್ರ. ಅದೇನು ಅಂತವ ಹೇಳಿ ಅಂತಾಳೆ ವಿದ್ಯಾ. ಅದು ಕಾಲೇಜಿನಲ್ಲಿ ಕೊಟ್ಟವ್ರೆ ಅಂತ ಕಾರ್ಡ್ನ ತಗೊಂಡು ಹೋಗ್ತಾ ಇದ್ದಲ್ಲ, ಅದನ್ನ ಮರ್ತೋತಾ ಇದೆಯಾ ಅಂತ ಹೇಳಕ್ ಕರ್ದೆ ಅಂತ ಭದ್ರ ಹೇಳ್ತಾನೆ. ಇದನ್ನ ಹೇಳಕ್ ಕರೆದ್ರೆ ಅಂತ ವಿದ್ಯಾ ಕೇಳ್ತಾಳೆ. ಮತ್ತಿನ್ನೇನಕ್ಕ ಕರ್ದೆ ಅಂತ ಅನ್ಕೊಂಡೆ ಅಂತ ಭದ್ರ ಹೇಳ್ತಾನೆ. ಸರು ನಂದು ID ಕಾರ್ಡ್ ಇದೆ, ಅಲ್ಲಿ ತಗೊಂಬರೆ ಅಂತ ಹೇಳ್ತಾಳೆ ವಿದ್ಯಾ. ನಾನೇನೋ ವಿಶ್ ಮಾಡಕ್ ಕರೆದ್ರು ಅಂತ ಅನ್ಕೊಂಡೆ ಅಂತ ಅನ್ಕೊಂತಿರ್ತಾಳೆ ಮನಸ್ಸಿನಲ್ಲಿ ವಿದ್ಯಾ. ಗೆಪ್ತಿ ಮಾಡಿದ್ದಕ್ಕೆ ಶಾನೆ ಥ್ಯಾಂಕ್ಸ್ ಅಂತಾಳೆ ವಿದ್ಯಾ. ಅಲ್ಲಿಂದ ಹೊರಟೋಗ್ತಾಳೆ ವಿದ್ಯಾ. ಓಹೋ, ವಿಶ್ ಮಾಡಕ್ಕೆ ಅನ್ಕೊಬಿಟ್ಟೇನೋ, ಅದನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕಿಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರ. ಭಾವ ನಿಮ್ಮ ಮಠನೆಲ್ಲ ಬಿಟ್ಟು ಒಂದೇ ಒಂದ್ಕಿತ ನಮ್ಮ ಅಕ್ಕನ್ಗೆ ವಿಶ್ ಮಾಡ್ಬೋದಿತ್ತಲ್ವೇ ಅಂತ ಸರು ಕೇಳ್ತಾಳೆ. ನಾನು ನಿಮ್ಮ ಅಕ್ಕನ್ಗೆ ವಿಶ್ ಮಾಡಕ್ಕಿಲ್ಲ ಅಂತಾನೆ ಭದ್ರ. ಭಾವ ನೀವೇನಾದ್ರೂ ಹೇಳಿ, ಇವತ್ತು ನಮ್ಮ ಅಕ್ಕನ್ಗೆ ವಿಶ್ ಮಾಡ್ತೀರಾ, ಅವಳಿಗೆ ಬರ್ತ್ಡೇ ಗಿಫ್ಟ್ ಕೊಡ್ತೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ನೀವು ಅದನ್ನ ಮಾಡೇ ಮಾಡ್ತೀರಾ ಅಂತ ಸರು ಹೇಳ್ತಿರ್ತಾಳೆ. ಈ ಭದ್ರನ್ಗೆ ಸವಾಲಾಗ್ತಾ ಇದೆಯಾ ಸರು ಅಂತ ಭದ್ರ ಹೇಳ್ತಾನೆ. ನೀವೇನಾದ್ರೂ ಅನ್ಕೊಳ್ಳಿ ಅಂತ ಸರು ಹೇಳ್ತಾಳೆ. ಓ ನೀನ್ ಆ ದಾರಿಯಲ್ಲಿ ಬರ್ತಾ ಇದೀಯಾ, ಹಂಗಾದ್ರೆ ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನಾನು ನಿಮ್ಮ ಅಕ್ಕನ್ಗೆ ವಿಶ್ ಮಾಡಕ್ಕಿಲ್ಲ, ನೀನು ಆ ಭ್ರಮೆಯಲ್ಲಿ ಇರಬೇಡ, ಗೊತ್ತೈತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಭದ್ರ. ಇತ್ತ ಅಜ್ಜಮ್ಮ, ಚಂಪಾ, ಮೋಹನ, ಕ್ವಾಟ್ಲೆ ಎಲ್ಲ ಸೇರಿ ಬುಡ್ಡೆ ಎಲ್ಲ ಊದಿ ಅಲಂಕಾರ ಮಾಡ್ತಿರ್ತಾರೆ. ಬುಡ್ಡೆ ಊದೋದಕ್ಕೆ ಇಷ್ಟೊತ್ತು ಬೇಕೆ ಅಂತಾಳೆ ಅಜ್ಜಮ್ಮ. ಬಿರ್ಬಿರ್ನೆ ಊದಿ ಅಂತಿರ್ತಾಳೆ ಅಜ್ಜಮ್ಮ. ನಿನ್ಗೇನವ್ವ ಗಾಳಿ ತುಂಬಿಸೋದು ಎಷ್ಟು ಕಷ್ಟ ಅಂತ ಗೊತ್ತು, ಇಷ್ಟು ತರಿಸಿದ್ದಿ, ಒಂದ್ಕಿತ ನೀನು ಊದು, ನಿನ್ಗೂ ಗೊತ್ತಾಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ನಾನು ಊದ್ದೇ ಇದ್ದಿದ್ದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೌದೇ, ತಗ ಅಜ್ಜವ್ವ ಊದು ಅಂತ ಹೇಳಿ ಒಂದು ಉಸಿರು ಬುಡ್ಡೆ ಕೊಡ್ತಾನೆ ಕ್ವಾಟ್ಲೆ. ಉಸಿರು ಬುಡ್ಡೆಗೆ ಬೇಗ ಗಾಳಿ ತುಂಬ್ತಾಳೆ ಅಜ್ಜಮ್ಮ. ನೋಡ್ದೇನ್ಲಾ ನಾನು ಊದ್ದೇ ಇದ್ದದ್ದು ಏನಿದ್ದತ್ತು ಅಂತಾಳೆ ಅಜ್ಜಮ್ಮ. ನೀನ್ ಬಿಡವ್ವ, 67 ಮಳೆಗಾಲ ನೋಡಿರೋ ಘಾಟಿ ಮುದುಕಿ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ.
ಕ್ವಾಟ್ಲೆ ಒಂದು ಬುಡ್ಡೆನ ಒಡೆದಾಕ್ಬಿಡ್ತಾನೆ ಬೇಕು ಬೇಕು ಅಂತಾನೆ. ಅಜ್ಜಮ್ಮ ಗಾಬರಿ ಆಗ್ತಾಳೆ. ಅಜ್ಜಮ್ಮನ್ ನೋಡಿ ಮೋಹನ, ಚಂಪಾ, ಕ್ವಾಟ್ಲೆ ಎಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಯ್ಯೋ ನಿನ್ ಮನೆ ಕಾಯುವಾಗ ಹಿಂಗ್ಲಾ ಮಾಡೋದು, ಮೊದ್ಲೇ ನನ್ನ ಆರ್ಟು ವೀಕು ಅಂತ ಹೇಳ್ತಾರೆ. ಹಂಗೆ ಉಸಿರು ಬುಡ್ಡೆ ಡಮ್ಮಂದಂಗೆ ನನ್ನ ಆರ್ಟು ಡಮ್ಮನ್ ಬಿಟ್ರೆ ಏನ್ಲಾ ಮಾಡೋದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನೀನ್ ಯಾರು? ಕೆಂಪೇಗೌಡ್ರ ಹೆಂಡ್ತಿ ಭಾಗೀರಥಿ, ಮಂಡ್ಯದ ಗಟ್ಟಿ ಗುಂಡಿಗೆ. ನಿನ್ ಗುಂಡಿಗೆ ಇದಕ್ಕೆಲ್ಲ ಎದ್ರಲ್ಲ ಬಿಡು ಅಜ್ಜವ್ವ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಏನಾಗುತ್ತೋ ಕಾಣಂತೆ ನಿನ್ ಬಿರ್ಬಿರ್ನೆ ಊದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಲ್ಲಿಗೆ ಈಶ್ವರಿ, ಸಾವಿತ್ರಿ ಮತ್ತೆ ವಿನಂತಿ, ಚಿತ್ರ ಎಲ್ಲ ಬರ್ತಾರೆ. ಓಹೋ ಏನಕ್ಕ ಇಷ್ಟೊಂದು ಉಸಿರು ಬುಡ್ಡೆ, ಏನಾದ್ರು ವಿಶೇಷವೇ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಲ್ಲ ಅತ್ತೆ, ಈ 3 ಜನನು ಸೇರ್ಕೊಂಡು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ನೀವು ಇವ್ರ ಜೊತೆನೆ ಸೇರ್ಕೊಂಡು ಬಲೂನ್ ಊದ್ತಾ ಇದ್ದೀರಲ್ಲ, ನಿಮ್ಗೇನಾಯ್ತು ಅಂತಾಳೆ ವಿನಂತಿ. ಏ ಚಂಪಾ, ಇವ್ರು ಯಾರು ಮಾತಾಡ್ತಾ ಇಲ್ಲ, ನೀನಾದ್ರೂ ಎಳೆ, ಏನೇ ಅದು ಅಂತಾಳೆ ಸಾವಿತ್ರಿ. ಅದು ಇವತ್ತು ನಮ್ಮ ಅಂತಿರ್ತಾಳೆ ಚಂಪಾ. ನಿನ್ ಕ್ಯಾಮೆ ನೋಡೆ ಇಷ್ಟುದ್ವಾಗಿ ಹೇಳಕ್ ಬಂದ್ಬಿಟ್ಲು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನೋಡ್ದೇನವ್ವ ನಿಮ್ಮ ಅವ್ವನ್ನ, ಇವಳೇನೋ ಹೇಳೋದಕ್ ಬಂದ್ಲು, ಹಂಗೆ ಪಟಾರ್ ಅಂತ ತಡೆದ್ಬಿಟ್ರು. ಹಂಗಾರೆ ಅಂತದೇನೋ ನಡೆಸ್ತಾವ್ರೆ ಕಣವ್ವ ಇವ್ರು ಅಂತ ವಿನಂತಿ ಹೇಳ್ತಾಳೆ. ಅದೆಲ್ಲ ಸೀಕ್ರೆಟು ಕಣಂತೆ ಹೋಗೆ ಅಂತಾಳೆ ಅಜ್ಜಮ್ಮ. ಸಿಗ್ರೇಟಾ ಹಂಗಂದ್ರೆ ಅಂತಾಳೆ ಚಿತ್ರ. ಅದೇ ಕಣಂತೆ, ಯಾರಿಗೂ ಹೇಳಿದ್ರೆ ಇರ್ತಾರಲ್ಲ ಅದೇ ಅಂತಾಳೆ ಅಜ್ಜಮ್ಮ. ಕರ್ಮ ಅಮ್ಮಮ್ಮ, ಅದು ಸಿಗರೇಟ್ ಅಲ್ಲ ಸೀಕ್ರೆಟ್ ಅಂತ ವಿನಂತಿ ಹೇಳ್ತಾಳೆ. ಅಲ್ಲ ಯಾವ್ದೋ ಒಂದು ಬಿಡು ಅಂತಾಳೆ ಅಜ್ಜಮ್ಮ. ಅಲ್ಲ ಅತ್ತೆ, ನೀವು ಮನೆಯವ್ರ ಹತ್ರನೇ ಗುಟ್ ಮಾಡಿದ್ರೆ ಹೆಂಗೆ ಹೇಳಿ? ಅದೇನು ಅಂತ ಹೇಳಿದ್ರೆ ನಾವು ಸಹಾಯ ಮಾಡಕ್ಕಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಹೇಳೋದು ಬೇಡ, ನೀವು ಸಹಾಯ ಮಾಡೋದು ಬೇಡ. ಸರಿಯಾಗಿ 10 ನಿಮಿಷ ಬಿಟ್ಟು ಇಲ್ಲಿಗೆ ಬನ್ನಿ, ಅಲ್ಲಿ ಗಂಟ ನಿಮ್ ಕ್ಯಾಮೆ ನೋಡ್ಕೊಳ್ಳಿ ಹೋಗಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ ಪಿತ್ತಾಗ ನೆತ್ತಿ ಏರ್ಸ್ಬೇಡ ಅಂತ ಇರ್ತಾಳೆ ಸಾವಿತ್ರಿ. ಅಯ್ಯೋ ಅವ್ವ, ಅದು ನೆತ್ತಿಗೆ ಪಿತ್ತ ಏರ್ಸ್ಬೇಡ ಅಂತ ವಿನಂತಿ ಹೇಳ್ತಾಳೆ. ಲೈ ಸುಮ್ಕೆ ಇರೆ, ಈಗ ಇದೆಲ್ಲ ಬೇಕೇನೆ? ಅವ್ವ ಸುಮ್ಕೆ ಹೇಳಿದ್ರೆ ಸರಿ ಅಂತಾಳೆ ಸಾವಿತ್ರಿ. ಇವು ಪಲ್ಟಿ ಹೊಳೆದ್ರು ನಾನು ಹೇಳಕ್ಕಿಲ್ಲ, ಅದು ಗೊತ್ತಾಗೋ ಟೈಮಲ್ಲೇ ಗೊತ್ತಾಗ್ತದಂತೆ, ಮೊದ್ಲು ಜಾಗ ಖಾಲಿ ಮಾಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದೆಂತವ್ದು ಫಂಕ್ಷನ್ ಬೇರೆ ಅಂತ ಹೇಳ್ತಾವ್ರೆ, ಅದೇನ್ ಮಾಡ್ತಾವ್ರೆ ಅಂತಾನೆ ಅರ್ಥ ಆಯ್ತಾ ಇಲ್ಲಲ್ಲ ಅಂತ ಈಶ್ವರಿ ಮನಸ್ಸಿನಲ್ಲಿ ಅನ್ಕೊಂಡಿರ್ತಾಳೆ. ಏನ್ರೆ ಆ ಮುಖ ಈ ಮುಖ ಆ ಮುಖ ಅಂದಂಗೆ ನಿಮ್ ಕೆಟ್ಟ ಮುಖಗಳನ್ನೇ ನೋಡ್ಕೊಂಡು ನಿಂತಿದ್ದೀರಲ್ಲ, ಹೋಗ್ರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲಿಂದ ಎಲ್ರೂ ಹೊರಟೋಗ್ತಾರೆ 4 ಜನನ್ನು. ಇತ್ತ ಮೋಹನ, ಯಾಕತ್ತೆ ಅವ್ರನ್ನ ಹಂಗೆ ಕಳಿಸ್ಬಿಟ್ರಿ, ಅವ್ರಿಗೂ ಹೇಳ್ಬೋದಾಗಿತ್ತಲ್ವೇ ಅಂತ ಹೇಳ್ತಾಳೆ ಮೋಹನ. ನೋಡೆ ಮೋಹನ, ಇದು ಮೊದ್ಲೇ ಅವ್ರಿಗೆ ಗೊತ್ತಾಗ್ಬಿಟ್ರೆ ಹೆಂಗ್ ನಿಲ್ಸ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾರೆ. ಆಮೇಲೆ ಅದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು. ಕೊನೆ ಕ್ಷಣದಲ್ಲಿ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಬಾಯ್ ಬಿಡ್ತಾರೆ. ಗುಟ್ಟಾಗೇ ಇರ್ಲಿ, ಆಮೇಲೆ ಗುಟ್ಟು ರಟ್ಟು ಮಾಡಿದ್ರೆ ಗೊತ್ತಲ್ಲ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅತ್ತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಮ್ ಕಡೆಯಿಂದ ವಿಷಯ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಮೋಹನ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವಿಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.